ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರುವ ಶ್ರೀ ನಿಡಮಾಮಿಡಿ ಪೀಠದಲ್ಲಿ ಇಂದು ಡಾಕ್ಟರ್ ಶ್ರೀ ಜಚನೀಯರವರ ಸಂಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಡಮಾಮಿಡಿ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅವರು ಮಾತನಾಡಿ, ಡಾಕ್ಟರ್ ಶ್ರೀ ಜಚನೀಯ ಅವರು ಶಾಲೆ ಕಾಲೇಜು ತೆರೆಯುವ ಜನಪ್ರಿಯ ಮಾರ್ಗವನ್ನು ಹಿಡಿಯದೆ ಸಾಹಿತ್ಯ ರಚನೆಯ ಮೂಲಕ ಅಂತರಂಗದಲ್ಲಿ ಬೆಳಕು ಮೂಡಿಸುವ ಗುರುವಾದರು ಎಂದು ಹೇಳಿದರು. ಗುರು ಎಂದರೆ ಎರಡು ಅರ್ಥವಿದೆ, ಭಾರ ಮತ್ತು ಬೆಳಕು ಎಂದು. ಬಹಳಷ್ಟು ಸ್ವಾಮೀಜಿಗಳು ಬೆಳಕಾಗುವುದಕ್ಕಿಂತ ಭಾರವಾಗಿದ್ದೇ ಹೆಚ್ಚು. 20ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಕೆಲವೇ ಸ್ವಾಮೀಜಿಗಳು ಜ್ಞಾನದ ಬೆಳಕನ್ನು ಮೂಡಿಸುವ ಕೆಲಸ ಮಾಡಿದ್ದು, ಅವರಲ್ಲಿ ಡಾಕ್ಟರ್ ಶ್ರೀ ಜಚನೀಯ ಅವರು ಸಾಹಿತ್ಯ ಸೂರ್ಯ ಎಂದು ಕರೆಸಿಕೊಂಡ ಗುರುವಾಗಿದ್ದರು ಎಂದರು. ಇನ್ನು ಆಧ್ಯಾತ್ಮವನ್ನು ಸಾಮಾನ್ಯ ಜನರಿಗೆ ಅರ್ಥವಾಗಿಸುವಂತಹ ರೀತಿಯಲ್ಲಿ ಸಾಮಾಜಿಕ ಸುಧಾರಣೆಯ ಕಾರ್ಯವನ್ನು ಸಾಹಿತ್ಯ ರಚನೆಯ ಮೂಲಕ ಜಚನೀಯವರು ಮಾಡಿದ್ದಾರೆ ಎಂದರು. ಜಚನೀಯವರ ಮೂಲ ಹೆಸರು ರಾಚಯ್ಯ ಅಂತ. ರಾಚೋಟಿ ಇದೆಯಲ್ಲ, ಆ ಪರಂಪರೆಯ ದೈವದ ಹೆಸರನ್ನು ಅವರು ಇಟ್ಟುಕೊಂಡಿದ್ದಾರೆ. 4ನೇ ತರಗತಿ ಪಾಸಾಗಲಿಲ್ಲ ಅವರು. 4ನೇ ತರಗತಿ ಪಾಸಾಗದೇ ಇದ್ದಾಗ ದನ ಕಾಯ್ಲಿಕ್ಕೆ ಹಾಕಿರ್ತಾರೆ ಅವ್ರನ್ನ. 4ನೇ ತರಗತಿ ಪಾಸಾಗದ ವ್ಯಕ್ತಿ ಮುಂದೆ ವಿಶ್ವವಿದ್ಯಾನಿಲಯದ ಘನ ವಿದ್ವಾಂಸರು ಓದುವಂಥ ಶಕ್ತಿಯನ್ನ, ಆ ಪ್ರತಿಭೆಯನ್ನ ತೋರಿದ್ದು ವಿಶೇಷ ಅಂತ. ನಿರಂಜನವರು ಹೇಳಿದ ಮಾತಿದೆಯಲ್ಲ, ಅಂದರೆ ವಿದ್ಯಾರ್ಥಿಗಳು ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾಧಿಸಬಲ್ಲಂಥ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ. ಸಾಧಿಸುವ ಛಲ, ಪರಿಶ್ರಮ, ಬರೀ ಕನಸ್ಕೊಂಡ್ರೆ ಆಗಲ್ಲ, ಹಗಲ್ಗನಸಾಗುತ್ತೆ. ಪರಿಶ್ರಮ ಬೇಕು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ. ಹಾಗಾಗಿ ಮುಂದೆ ಅವರಿಗೆ ಹಾನಗಲ್ ಕುಮಾರಸ್ವಾಮಿಗಳು ಅವರ ಆಶೀರ್ವಾದ ಆಗುತ್ತೆ. ಶಿವಯೋಗ ಮಂದಿರಕ್ಕೆ ಹೋಗ್ತಾರೆ, ಬಾದಾಮಿ ತಾಲೂಕಿನಲ್ಲಿದೆ ಅದು. ಪ್ರಶಸ್ತಿಯ ಮಹನೀಯರು ಕೂಡ ಅತ್ಯಂತ ಹೃತ್ಪೂರ್ವಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸ್ವಾಮೀಜಿಯಾಗಿ, ಸಾಹಿತಿಯಾಗಿ ಅಷ್ಟೇ ಅಂತಲ್ಲ, ಅವರು ಬಹಳ ವಿಶೇಷ ಸಾಹಿತ್ಯಿಕವಾಗಿ ಅಂತೂ ಅದ್ಭುತವಾದ ಕೊಡುಗೆ. ಸಹಸ್ರಮಾನಗಳಿಗೊಮ್ಮೆ ಹುಟ್ಟುವುದು ಕುವೆಂಪು ಅಂತವರು ಏನು ತೋರುತ್ತಾರಲ್ಲ, ಅದು ನಿಜವಾಗ್ಲೂ ಮುಖ್ಯವಾದದ್ದು. ಜಚನೀಯವರು ಹಾಗೆ. ಗುರು ಅಂದರೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಗುರು ಅಂತ ಹೇಳಿದರೆ ಭಾರ ಅಂತ ಒಂದು ಅರ್ಥ, ಇನ್ನೊಂದು ಬೆಳಕು ಅಂತ ಅರ್ಥ. ಬಹಳ ಜನ ಸ್ವಾಮಿಗಳು ಬೆಳಕಾಗೋದ್ರ ಬದಲಿಗೆ ಭಾರವಾಗಿರೋದನ್ನು ನಾವು ನೋಡ್ತೀವಿ. ನಮ್ಮ ಕಾಲಘಟ್ಟದಲ್ಲಿ ಆ ಪರಿಸರ ಇದೆ. ಆದರೆ ಅವತ್ತಿನಲ್ಲಿ ಬೆಳಕಾದವರು ಸಿದ್ಧಗಂಗಾ ಸ್ವಾಮೀಜಿ. ಈ ವೇಳೆ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಮಾತನಾಡಿ, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಆ ಜಾತಿ ಈ ಜಾತಿ ಎಂದೆಲ್ಲ ಬಡಿದಾಡುತ್ತಿರುವ ಕಾಲಘಟ್ಟದಲ್ಲಿ ದಲಿತರನ್ನು ಅರ್ಚಕರನ್ನಾಗಿ ನೇಮಿಸಿದ ಡಾಕ್ಟರ್ ಶ್ರೀ ಜಚನೀಯ ಅವರು ಕ್ರಾಂತಿಕಾರಿ ಸನ್ಯಾಸಿಗಳು ಎನಿಸಿಕೊಳ್ಳುತ್ತಾರೆ. ಮಾನವ ಧರ್ಮ ಪೀಠದ ಹೆಸರಿನಲ್ಲಿ ಮನುಷ್ಯರನ್ನೆಲ್ಲ ಒಂದು ಎಂದು ಪರಿಭಾವಿಸುವ ಗುರುವಾಗಿದ್ದ ಜಚನೀಯವರ ಕೊಡುಗೆ ಸ್ಮರಣೀಯ ಎಂದರು. ಕಟ್ಟಬೇಕಾದ್ರೆ, ಇಂಥ ಸಂಸ್ಥೆಗಳನ್ನು ನಾವು ಕಟ್ಟಬೇಕಾದ್ರೆ ಅದರಿಂದ ಇರ್ತಕ್ಕಂಥ ಶ್ರಮ ಎಷ್ಟು ಅಂತ ಹೇಳಿ ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ 1500 ವರ್ಷಗಳ ಪರಂಪರೆಯನ್ನು ಹೊಂದಿರತಕ್ಕಂಥ ನಿಡಮಾಮಿಡಿ ಮಠ 36ನೇ ಗುರುಗಳಾಗಿ ಆಯ್ಕೆಯಾದಂಥದ್ದು. ಮಾನವ ಧರ್ಮ ಅಂತಕ್ಕಂಥದ್ದು ಬಹಳ ದೊಡ್ಡದು ಇರ್ತಕ್ಕಂಥದ್ದಾಗಿ ನಂಬಿದ್ದಂಥವರು ಜಚನಿ. ಮಾನವ ಧರ್ಮ ಇವತ್ತು ಧರ್ಮಗಳ ನಡುವೆ ಸಂಘರ್ಷ, ಜಾತಿಗಳ ನಡುವೆ ಸಂಘರ್ಷ, ನಾವು ಅಲ್ಪಸಂಖ್ಯಾತರ, ನಾವು ಬಹುಸಂಖ್ಯಾತರ ಇರ್ತಕ್ಕಂಥ ದಾರಿಯಲ್ಲಿ ಇವತ್ತು ನಾವು ಮುನ್ನಡೀತಾ ಇದ್ದೀವಿ. ಆದರೆ ಇವತ್ತಿನ ಒಂದು ಸಾಮಾಜಿಕ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಅಂಕಿಅಂಶಗಳು ಬೇಕಾಗುತ್ತೆ. ಆದರೂ ಸಹ ಅದರ ಆಚೆಗೆ ನಾವೆಲ್ಲರೂ ಕೂಡ ಮಾನವರೇ, ಮಾನವ ಧರ್ಮ ಒಂದೇ ಎಂಬತಕ್ಕಂಥದ್ದನ್ನ ಕುವೆಂಪು ಅವರು ಸಹ ಹೇಳಿದ್ದಾರೆ, ಪಂಪರು ಸಹ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಸ್ವಾಮೀಜಿಯವರು ಕೂಡ ತಮ್ಮ ಮಠ ಮಂದಿರಗಳಲ್ಲಿ ದಲಿತ ಅರ್ಚಕರನ್ನ, ಪೂಜಾರಿಯನ್ನ ನೇಮಕ ಮಾಡೋದ್ರ ಮೂಲಕ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಕ್ರಾಂತಿಕಾರ ನಿಲುವನ್ನು ತೆಗೆದುಕೊಂಡಿರುವುದನ್ನು ನಾವು ಕಾಣ್ಬೋದು. ಹಾಗಾಗಿ ಈ ಒಂದು ಸಮಾಜವನ್ನ
ಕಟ್ತಕ್ಕಂಥ ವಿಷಯದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರನ್ನ ಮುನ್ನಡೆಸಬೇಕಾದ್ರೆ ತುಂಬಾ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಿರಂಜನ ವಾನಹಳ್ಳಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಅವರು ಮಾತನಾಡಿ ಜಚನಿ ಅವರ ಸಂಸ್ಮರಣೆ ಮಾಡಿದರು. ಎಲ್ಲವೂ ಇರಬೇಕಾಗಿರೋದು ಮನುಷ್ಯ ಪರವಾಗಿ ಅನ್ನೋ ಸಿದ್ಧಾಂತ ಇಟ್ಕೊಂಡು ಸರಳವಾಗಿ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದ. ದೀನ ದಲಿತರ ಕಲ್ಯಾಣಕ್ಕಾಗಿ ಇಡೀ ಜೀವನವನ್ನು ಮುಡುಪಾಗಿಟ್ಟಂತಹ ವ್ಯಕ್ತಿ. ಸಾಹಿತ್ಯ ಲೋಕದಲ್ಲಿ ಅನೇಕ ರತ್ನ ದೀಪಗಳಿದ್ದಾವೆ, ಬೋಧಕ ದೀಪಗಳು ಕೆಲವು. ಜಟನಿ ಎಂಬ ನಂದಾದೀಪ ಸಹಸ್ರ ಅಣತಗಳನ್ನು ಈ ನಾಡಿನಲ್ಲಿ ಹೆಚ್ಚಿದೆ ಅಂತೇಳಿ ದೊಡ್ಡ ಕನ್ನಡದ ಕವಿ ನಿರಂಜನ ಅವರು ಹೇಳಿದ್ದಾರೆ. ನಮ್ಮ ನಿರಂಜನ ಸರ್ ಕೂಡ ಇಲ್ಲಿದ್ದಾರೆ. ಅಂದ್ರೆ ಅವರ ಕೆಲಸವನ್ನ ಬಹುಮುಖ ಪ್ರತಿಭೆ. ಇದೇ ವೇಳೆ ವಿಜಯಪುರದ ಅಕ್ಕನ ಬಳಗದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಜಚನಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಶಿವಜ್ಯೋತಿ, ಸಿದ್ದರಾಮಯ್ಯ ಕಾನೂನು ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ರಮ್ಯಾ, ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಪವನ್ ಕುಮಾರ್ ಮತ್ತು ಸಿಬ್ಬಂದಿಗಳು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.